IT ಪ್ರೊಫೆಷನಲ್ಸ್ ಆಗಿರಲಿ, ಬ್ಯಾಂಕ್ ಎಂಪ್ಲಾಯ್ಸ್ ಆಗಿರಲಿ, ಅಥವಾ ಯಾವುದೇ ರೀತಿಯ ಆಫೀಸ್ ಜಾಬ್ ಆಗಿರಲಿ, ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಈ ತರ ಕೂತು ಕೆಲಸ ಮಾಡೋರ್ಗೆ ಇಮಿಡಿಯೇಟ್ ಅಲ್ದಿದ್ರು ಓವರ್ ದ ಲಾಂಗ್ ರನ್ ಬ್ಯಾಕ್ ಪೇನ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ನಾವೇನಾದ್ರೂ ಹಿಂಗೆ ಮುಂದಕ್ಕೆ ಬಗ್ಗದ್ ಮಾಡಿದ್ವಿ ಅಂತಂದ್ರೆ ಈ ಡಿಸ್ಕ್ ಅನ್ನೋದು ಬಲ್ಜ್ ಆಗುತ್ತೆ. 1 ವರ್ಷ 2 ವರ್ಷ ನೀವು ರಾಂಗ್ ಪೋಸ್ಚರ್ ಅಲ್ಲಿ ಕೂತ್ರಿ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್, ಅಂಡ್ ಈವ್ನಿಂಗ್ ಕ್ಲಿನಿಕ್ ಇನ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಈಗಿನ ಎಲ್ಲಾ ತರಹದ ಆಕ್ಯುಪೇಷನ್ಸ್ ಅಲ್ಲಿ ಮೇನ್ ಕೆಲಸ ಇಸ್ ಸಿಟ್ಟಿಂಗ್ ಜಾಬ್, ಡೆಸ್ಕ್ ಜಾಬ್ ಅಂತ ಏನ್ ಹೇಳ್ತೀವಿ. IT ಪ್ರೊಫೆಷನಲ್ಸ್ ಆಗಿರ್ಲಿ, ಬ್ಯಾಂಕ್ ಎಂಪ್ಲಾಯ್ಸ್ ಆಗಿರ್ಲಿ, ಅಥವಾ ಯಾವುದೇ ರೀತಿಯ ಆಫೀಸ್ ಜಾಬ್ ಆಗಿರಲಿ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಟ್ಲೀಸ್ಟ್ ಮೋರ್ ದನ್ 60 to 70% ಆಫ್ ದ ಟೈಮ್ ಅವರೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಈ ತರ ಕೂತು ಕೆಲಸ ಮಾಡೋರ್ಗೆ ಇಮಿಡಿಯೇಟ್ ಅಲ್ದಿದ್ರು ಓವರ್ ದ ಲಾಂಗ್ ರನ್ ಬ್ಯಾಕ್ ಪೇನ್ ಬರೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಬ್ಯಾಕ್ ಪೇನ್ ಡ್ಯೂ ಟು ಬ್ಯಾಡ್ ಸಿಟ್ಟಿಂಗ್ ಪೋಸ್ಚರ್ ಅಥವಾ ಬ್ಯಾಕ್ ಪೇನ್ ಇನ್ ಸಿಟ್ಟಿಂಗ್ ಜಾಬ್ ಇರುವಂತ ಪೇಷಂಟ್ಸ್. ಸೊ ಇವಾಗ ಮುಂದೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ನಮ್ಮ ಬೆನ್ನೆಲುಬು, ಸ್ಪೈನ್ ಅಂತ ಏನ್ ಹೇಳ್ತೀವಿ, ಅದು ಹೇಗಿರುತ್ತೆ ಅಂತ. ಸೊ ಇಲ್ಲಿ ನಿಮ್ಗೆ ಈ ಮಾಡೆಲ್ ಕಾಣಿಸ್ತಾ ಇದೆ. ಸೊ ದೇರ್ ಆರ್ ವೇರಿಯಸ್ ಕರ್ವೇಚರ್ಸ್, ಕರ್ವ್ ಅಂತ ಹೇಳ್ತೀವಿ. ಇವಾಗ ಕುತ್ತಿಗೆಯ ಕರ್ವ್ ಮುಂದಕ್ಕೆ ಬಾಗಿರುತ್ತೆ, ಮತ್ತೆ ನಮ್ಮ ಅಪ್ಪರ್ ಬ್ಯಾಕ್ ಏನಿರುತ್ತೆ, ಚೆಸ್ಟ್ ನ ಹಿಂಭಾಗದ ಏನು ಸೊಂಟ ಇರುತ್ತೆ ಅದು ಹಿಂದಕ್ಕೆ ಬಾಗಿರುತ್ತೆ. ಅದಲ್ಲದೆ ಲೋವರ್ ಬ್ಯಾಕ್, ಕಾಮನ್ ಆಗಿ ನೋವು ಎಲ್ಲಿ ಬರುತ್ತಲ್ಲ ಪೇಷಂಟ್ಸ್ಗೆ, ದಟ್ ಇಸ್ ದ ಲೋವರ್ ಬ್ಯಾಕ್ ಪೋರ್ಷನ್. ಈ ಲೋವರ್ ಬ್ಯಾಕ್ ಅನ್ನೋದು ಮುಂದಕ್ಕೆ ಬಾಗಿರುತ್ತೆ. ಸೊ ವೆನ್ ಎವರ್ ವಿ ಸಿಟ್ ಸ್ಟ್ರೈಟ್, ನಾವು ಸ್ಟ್ರೈಟ್ ಆಗಿ ಕುತ್ಕೊಂಡು ಕತ್ತನ್ನ ನಾರ್ಮಲ್ ಲೆವೆಲ್ ಅಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ನಮ್ಮ ಸ್ಪೈನ್ ಸಿ, ಉಲ್ಟಾ ಸಿ ಮತ್ತೆ ಸಿ, ಈ ಶೇಪ್ ಅಲ್ಲಿ ಇರಬೇಕು. ಸೊ ದಿಸ್ ಇಸ್ ದ ನಾರ್ಮಲ್ ಅನಾಟಮಿ ಆಫ್ ಅವರ್ ಸ್ಪೈನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಸ್ಪೈನ್ ಇಸ್ ಮೇಡ್ ಅಪ್ ಆಫ್ ಚಿಕ್ಕ ಚಿಕ್ಕ ಮೂಳೆ, ಇದನ್ನ ವರ್ಟಿಬ್ರಾ ಅಂತ ಹೇಳ್ತೀವಿ. ಸೊ ಈ ಮೂಳೆಗಳ ಮಧ್ಯ ಮೂವ್ಮೆಂಟ್ ಆಗ್ಲಿಕ್ಕೆ, ಮಧ್ಯದಲ್ಲಿ ಕುಶನಿಂಗ್ ಎಫೆಕ್ಟ್ ಕೊಡೋಕೆ, ಈಚ್ ಅಂಡ್ ಎವ್ರಿ ಬೋನ್, 2 ಮೂಳೆಗಳ ಮಧ್ಯ ಒಂದು ಪಲ್ಪಿ ಮೆಟೀರಿಯಲ್ ಇರುತ್ತೆ. ಅದನ್ನ ಇನ್ ಕಾಮನ್ ಲ್ಯಾಂಗ್ವೇಜ್ ಡಿಸ್ಕ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೇ 2 ಮೂಳೆ ತಗೊಂಡ್ರು ಅದರ ಮಧ್ಯದಲ್ಲಿ ಡಿಸ್ಕ್ ಇರುತ್ತೆ. ಈ ಡಿಸ್ಕ್ ಅನ್ನೋದು ಯಾವಾಗ ಪ್ರೆಸ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನೇನಾದ್ರೂ ಈ ಸ್ಪೈನ್ ಮಾಡೆಲ್ನ ಮುಂದಕ್ಕೆ ಹಿಂಗ್ ಬಾಗಿಸಿದ್ರೆ ಈ ಡಿಸ್ಕ್ ಅನ್ನೋದು ಬಲ್ಜ್ ಆಗ್ತಿದೆ. ಅದೇ ನಾನು ಸ್ಟ್ರೈಟ್ ಆಗಿ ಇಟ್ಟೆ ಅಂತಂದ್ರೆ ದ ಸ್ಪೇಸ್ ಬಿಟ್ವೀನ್ 2 ವರ್ಟಿಬ್ರಲ್ ಬಾಡೀಸ್ ಓಪನ್ ಅಪ್ ಆಗುತ್ತೆ. ಅವಾಗ ಈ ಡಿಸ್ಕ್ ಅನ್ನೋದು ಪುಷ್ ಆಗೋದಿಲ್ಲ, ಅದು ತನ್ನ ಜಾಗದಲ್ಲೇ ಇದ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಫಾರ್ ಯೋರ್ ಬ್ಯಾಕ್ ಪೇನ್. ಈಗ ನಾರ್ಮಲ್ ಆಗಿ ಡೆಸ್ಕ್ ಜಾಬ್ ಏನಿರುತ್ತೆ, ಸೊ ಈ ರೀತಿಯಲ್ಲಿ ಆಫ್ಟರ್ ಹಾಫ್ ಅನ್ ಅವರ್, 45 minutes, 1 hour ಅಂತ ತಗೊಳ್ಳಿ. 1 ಗಂಟೆ ಆದ್ಮೇಲೆ ಯಾವುದೇ ಮನುಷ್ಯನ್ಗಾದ್ರೂ ಸ್ವಲ್ಪ ಬೋರ್ ಹೊಡೆಯೋದು, ಸುಸ್ತಾಗೋದು, ಇದೆಲ್ಲ ಸಹಜ. ಸೊ ಅವಾಗ ಏನ್ ಮಾಡ್ತೀವಿ, ನನ್ನನ್ನು ನೋಡ್ತಾ ಇದ್ದೀರ, ನಾನು ಸ್ಟ್ರೈಟ್ ಆಗಿ ಕೂತಿದ್ದೀನಿ ಇಷ್ಟೊತ್ತು, ನನಗೊಂದು ಸ್ವಲ್ಪ ಬೋರ್ ಹೊಡೆದ ತಕ್ಷಣ ನಾನು ಹಿಂಗ್ ಕೂರೋದು ಅಥವಾ ಹಿಂಗ್ ಸೊಟ್ಟ ಕೂರೋದು, ಈ ತರ ಎಲ್ಲ ಮಾಡ್ತೀವಿ. ದಟ್ ಈಸ್ ಕಾಮನ್ ವಿತ್ ಎವ್ರಿ ಪರ್ಸನ್ ಅಲ್ವಾ? ಸೊ ಆಸ್ ಐ ಎಕ್ಸ್ಪ್ಲೈನ್ ಬಿಫೋರ್, ನಾವೇನಾದ್ರೂ ಹಿಂಗೆ ಮುಂದಕ್ಕೆ ಬಗ್ಗದ್ ಮಾಡಿದ್ವಿ ಅಂತಂದ್ರೆ ಈ ಡಿಸ್ಕ್ ಅನ್ನೋದು ಬಲ್ಜ್ ಆಗುತ್ತೆ. ಈ ಡಿಸ್ಕ್ ಬಲ್ಜ್ ಅನ್ನೋದು ಮುಂದೆ ಆದ್ರೂ ಆಗ್ಬೋದು ಅಥವಾ ಹಿಂದೆ ಆದ್ರೂ ಆಗ್ಬೋದು, ಬಟ್ ಮೋಸ್ಟ್ ಕಾಮನ್ಲಿ ಅದು ಬಲ್ಜ್ ಆಗೋದು ಹಿಂಭಾಗಕ್ಕೆ. ವೆರಿ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಸ್ಪೈನ್ ಮೂಳೆ ಏನಿರುತ್ತೆ, ಈ ಮೂಳೆ ಒಳಗಡೆ ಒಂದು ತೂತಿರುತ್ತೆ, ಆ ಪೂರ್ತಿ ಕೊಳವೆಯಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತೆ. ಸೊ ವೆನ್ ಎವರ್ ಡಿಸ್ಕ್ ಬಲ್ಜಸ್, ಈ ಡಿಸ್ಕ್ ಬಲ್ಜ್ ಅನ್ನೋದಾದಾಗ ಏನಾಗುತ್ತೆ, ಆ ಸ್ಪೈನಲ್ ಕಾರ್ಡ್ ಇಂದ ಬರುವಂತ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಓವರ್ ದ ಟೈಮ್, ಲೈಕ್ 1 ವರ್ಷ 2 ವರ್ಷ ನೀವು ರಾಂಗ್ ಪೋಸ್ಚರ್ ಅಲ್ಲಿ ಕೂತ್ರಿ, ಅಥವಾ ಏನಂತಾರೆ ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ವೆಲ್ ಆನ್ ಯುವರ್ ಪೋಸ್ಚರ್ ಅಂತಂದ್ರೆ ಆವಾಗ ಈ ಡಿಸ್ಕ್ ಬಲ್ಜ್ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ. ಒಂದ್ಸತಿ ಡಿಸ್ಕ್ ಬಲ್ಜ್ ಆಯ್ತು ಅಂತಂದ್ರೆ ಸ್ಪೈನಲ್ ಕಾರ್ಡ್ ಇಂದ ಏನ್ ನರಗಳು ಹೊರಗೆ ಬರ್ತಾ ಇರ್ತವೆ, ಆ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಆ ಒತ್ತಡ ಬಿದ್ದಾಗ ನಿಮಗೆ ಸೊಂಟ ನೋವು ಬರುತ್ತೆ,
ಆ ನರಗಳು ಯಾವ್ಯಾವ ಭಾಗಕ್ಕೆ ಹೋಗ್ತವೆ, ಕಾಲ್ಗಳಿಗೆ ಹೋದ್ರೆ ಕಾಲ್ಗಳಲ್ಲಿ ಎಳೆತ, ಶಾಕ್ ಕೈಂಡ್ ಆಫ್ ಅ ಸೆನ್ಸೇಷನ್, ಅಥವಾ ಕುತ್ತಿಗೆ ಭಾಗದಲ್ಲಿ ಅದಾಯ್ತು ಅಂತಂದ್ರೆ ಕುತ್ತಿಗೆ ನೋವು ಅಂಡ್ ಆ ನರಗಳು ಕೈಗೆ ಹೋಗ್ತವೆ, ಕೈಯಲ್ಲೆಲ್ಲ ಜುಮ್ ಅನ್ನೋದು, ಜೋಮ್ ಹಿಡಿಯೋದು, ಅಥವಾ ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಯಾವುದೇ ಪೋಸ್ಟರಲ್ಲಿ ಮಲಗ್ಕೊಂಡ್ರು ನಿಮಗೆ ನೋವಾಗಿ ನೋವಿನಿಂದ ಡಿಸ್ಟರ್ಬ್ ಆಗುವಂತಹ ಸನ್ನಿವೇಶಗಳು ಬರಬಹುದು. ಸೊ ಇವಾಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ, ಸ್ಪೈನ್ ಅಲ್ಲಿ ನರದ ಮೇಲೆ ಒತ್ತಡ ಬೀಳೋದು, ಇದನ್ನ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಕರೆಯೋದೇನಂತಂದ್ರೆ ಶಯಾಟಿಕಾ ಅಂತ ಹೇಳ್ತೀವಿ. ಶಯಾಟಿಕಾ ಇಸ್ ನಥಿಂಗ್ ಬಟ್ ಅ ಶಯಾಟಿಕ್ ನರ್ವ್. ಅದು ಒಂದು ಥಿಕ್ ದಪ್ಪದ ನರ ಇರುತ್ತೆ ನಮ್ಮ ಕಾಲಲ್ಲಿ, ದಟ್ ಈಸ್ ಮೇಡ್ ಅಪ್ ಆಫ್ ದ ನರ್ವ್ಸ್ ಕಮಿಂಗ್ ಫ್ರಮ್ ದ ಸ್ಪೈನಲ್ ಕಾರ್ಡ್. ಸೊ ಈ ಶಯಾಟಿಕ್ ನರ್ವ್ ಅದು ಎಲ್ಲೆಲ್ಲಿ ಪಾಸ್ ಆಗುತ್ತೆ ಆ ಭಾಗದಲ್ಲಿ ಕರೆಂಟ್ ಹೊಡೆಯೋ ಥರ ಶಾಕಿಂಗ್ ಸೆನ್ಸೇಷನ್ ಬರ್ಬೋದು. ಅದಕ್ಕೆ ಶಯಾಟಿಕಾ ಅಂತ ಕಾಮನ್ ಆಗಿ ಕರಿತೀವಿ. ಸೊ ನಿಮಗೆ ಶಯಾಟಿಕಾ ಇದೆಯಾ ಇಲ್ವಾ, ಇದರ ಅರ್ಲಿ ಸೈನ್ಸ್ ಅಂತಂದ್ರೆ ಲಕ್ಷಣಗಳು ಏನು, ಯಾವಾಗ ನೀವು ಜಾಗರೂಕರಾಗಿರಬೇಕು, ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ತೀನಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.